ನಮಸ್ಕಾರ ರೈತ ಬಂಧುಗಳೇ, ಇವತ್ತಿನ ಈ ವಿಡಿಯೋ ಎನ್ನುವಂಥದ್ದು ಒಂದು ಸ್ವಲ್ಪ ಸ್ಪೆಷಲ್ ಆಗಿರ್ತದೆ. ಇದರಲ್ಲಿ ನಾವು ಕೃಷಿಯಲ್ಲಿ ಬಳಸುವಂಥ ಒಂದು ಅದ್ಭುತ ದ್ರಾವಣ, ಅದು ಕೂಡ ಮನೆಯಲ್ಲೇ ಸಿಗುವಂಥ 3-4 ವಸ್ತುಗಳನ್ನು ಬಳಸಿ ಹೇಗೆ ಮಾಡುವುದು ಅನ್ನುವಂಥದ್ದನ್ನು ನೋಡೋಣ. ನಮಗೆ ಇದಕ್ಕೆ ಬೇಕಾಗಿರುವಂಥದ್ದು ಕೇವಲ ಒಂದು ಅಕ್ಕಿ ನೀರು, ಅಂದರೆ ಅಕ್ಕಿಯನ್ನು ತೊಳೆದಂಥ ನೀರು, ಮೊಸರು, ಬೆಲ್ಲ, ಅದರ ಜೊತೆ ಸಗಣಿ ನೀರು, ಅಂದರೆ ಸಗಣಿ ಮತ್ತು ಈ ಗೋಮೂತ್ರ ಮಿಕ್ಸ್ ಆಗಿರುವಂಥ ನೀರು, ಇಷ್ಟೇ ಬೇಕಾಗಿರುವಂಥದ್ದು. ಇದನ್ನು ಮಾಡುವಂಥದ್ದು ಕೂಡ ತುಂಬ ಸುಲಭ. ಹಾಗೆಯೇ ಇದು ಯಾವುದೇ ಕೃಷಿ ಬೆಳೆಗಳಲ್ಲೂ ಕೂಡ ಬಳಸುವಂಥದ್ದು. ಇದನ್ನು ಬಳಸಿದರೆ ನಿಮಗೆ ಒಂದು ಉತ್ತಮ ಫಲಿತಾಂಶವನ್ನು ನೀವು ಕಾಣ್ಬೋದು. ಅದನ್ನು ಹೇಗೆ ಮಾಡುವುದಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನಿರುತ್ತರವನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು. ಇಲ್ಲಿ ನೋಡ್ಬೋದು, ನಾವು ಮೊದಲಿಗೆ ಅಕ್ಕಿ ನೀರನ್ನು, ತೊಳೆದಿರುವ ನೀರನ್ನು ಹೀಗೆ ಒಂದು 2-3 ದಿವಸದಿಂದ ನಾನು ಸ್ಟೋರ್ ಮಾಡಿ ಇಟ್ಟಿದ್ದೇನೆ. ಅದನ್ನು ನಾನೀಗ ಬಳಸ್ತಿದ್ದೇನೆ. ನೋಡ್ಬೋದು, ಇದರಲ್ಲಿ ಒಂದು 4-5 ಲೀಟರ್ ಆಗುವಷ್ಟು ಅಕ್ಕಿ ನೀರಿದೆ. ಸ್ವಲ್ಪ ಮೊಸರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಮೊಸರು ಎನ್ನುವಂಥದ್ದು ಒಂದು ಬ್ಯಾಕ್ಟೀರಿಯಲ್ ಆ್ಯಕ್ಟಿವಿಟೀಸಿಗೆ ತುಂಬ ಯೂಸ್ ಆಗುವಂಥ ಒಂದು ವಸ್ತು. ಆ ಕಾರಣದಿಂದ ನಾನು ಮೊಸರನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ. ಮೊಸರು ಒಂದು 500 ಗ್ರಾಮ್ ಬೇಡ, ಯಾಕಂತ ಹೇಳಿದರೆ ಇದರಲ್ಲಿ ಕೇವಲ ಒಂದು 5-6 ಲೀಟ್ರು ನೀರಿರುವುದರಿಂದ, ಅಕ್ಕಿ ನೀರಿರುವುದರಿಂದ ಒಂದು 200-250 ಗ್ರಾಮ್ ಆಗುವಷ್ಟು ಮೊಸರನ್ನು ಆ್ಯಡ್ ಮಾಡಿದರೆ ಸಾಕಾಗ್ತದೆ. ಮೊಸರು ಎನ್ನುವಂಥದ್ದು ಕೃಷಿಯಲ್ಲಿ ತುಂಬ ಉಪಯುಕ್ತವಾಗುವಂಥ ಒಂದು ವಸ್ತು. ಇದನ್ನು ನೀವು ಈ ಮಿಶ್ರಣಕ್ಕೆ ಆ್ಯಡ್ ಮಾಡೋದ್ರಿಂದ ಈ ಮಿಶ್ರಣ ಇನ್ನೂ ಸ್ಟ್ರಾಂಗ್ ಆಗ್ತದೆ. ಆ ಕಾರಣದಿಂದ ಮೊಸರನ್ನು ಆ್ಯಡ್ ಮಾಡಲೇಬೇಕು ಈ ಮಿಶ್ರಣಕ್ಕೆ. ಇರುವಂಥದ್ದು ಬೆಲ್ಲ ಕೂಡ ಹಾಗೆ. ಕೃಷಿಯಲ್ಲಿ ಯಾವುದೇ ಒಂದು ಮಿಶ್ರಣಕ್ಕೂ ಕೂಡ ನೀವು ಜೀವಾಮೃತ ನೋಡಿರ್ಬೋದು ಅಥವಾ ಬೇರೆ ಯಾವ ಮಿಶ್ರಣಕ್ಕೂ, ನಾನು ಅನೇಕ ಮಿಶ್ರಣಗಳಲ್ಲಿ ಕೂಡ ಈ ಬೆಲ್ಲವನ್ನು ಇನ್ಕ್ಲೂಡ್ ಮಾಡಿದ್ದೇನೆ. ಯಾಕಂತ ಹೇಳಿದರೆ ಬೆಲ್ಲ ಒಂದು ಕೃಷಿಯಲ್ಲಿ ಒಂದು ಮೈಕ್ರೋಬಿಯಲ್ ಆ್ಯಕ್ಟಿವಿಟೀಸಿಗಿರ್ಬೋದು ಅಥವಾ ಸೂಕ್ಷ್ಮಜೀವಿಗಳನ್ನು ಹೆಚ್ಚಿಸಲಿಕ್ಕೆ ಒಂಥರ ಫುಡ್ ಇದ್ದಾಗೆ ಈ ಬೆಲ್ಲ ಎನ್ನುವಂಥದ್ದು. ಸೊ ಅದನ್ನು ಕೂಡ ಈ ಮಿಶ್ರಣದಲ್ಲಿ ನಾನು ಸೇರಿಸಿದ್ದೇನೆ. ಇದು ಸ್ವಲ್ಪ ಮಿಶ್ರಣವನ್ನು ಮಾಡೋದ್ರಿಂದ ನಾನೊಂದು 200 ಗ್ರಾಮ್ ಆಗುವಷ್ಟು ಬೆಲ್ಲವನ್ನು ಬಳಸ್ತಿದ್ದೇನೆ. ಇದಕ್ಕಿಂತ ಸ್ವಲ್ಪ ಜಾಸ್ತಿಯನ್ನು ಕೂಡ ನೀವು ಬಳಸ್ಬೋದು, ಇದರಿಂದ ತೊಂದರೆ ಏನಿಲ್ಲ. ಹಾಗಾಗಿ ಇದನ್ನು ಒಂದು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೇನೆ ನಾನು. ಇದನ್ನು ಹೀಗೆ ಆ್ಯಡ್ ಮಾಡಿ ಸ್ವಲ್ಪ ಹೀಗೆ ಜಸ್ಟ್ ಒಂದು ಕರಗಿಸಿದ್ರೆ ಸಾಕು, ಅದೇ ತನ್ನಂತಾನೇ ಕರಗ್ತದೆ. ನೀವೇನು ಜಾಸ್ತಿ ಅದಕ್ಕೇನು ಕೆಲಸ ಮಾಡಬೇಕಂತ ಇಲ್ಲ. ಕೊನೆಯಲ್ಲಿರುವಂಥದ್ದು ಈ ಮಿಶ್ರಣಕ್ಕೆ ಒಂದು ಅದ್ಭುತ ಶಕ್ತಿಯನ್ನು ನೀಡುವಂಥದ್ದು ಯಾವುದಂದರೆ ಸಗಣಿ ನೀರು ಮತ್ತು ಗೋಮೂತ್ರ, ಇದೆರಡು ಮಿಕ್ಸ್ ಆಗಿರುವ ಒಂದು ನೀರಿದು. ಈ ಸಗಣಿ ನೀರಿನ ಬಗ್ಗೆ ನಾನೇನು ಜಾಸ್ತಿಯಾಗಿ ಹೇಳಬೇಕಂತ ಇಲ್ಲ. ಕೃಷಿಯಲ್ಲಿ ಸಗಣಿ ಎನ್ನುವಂಥದ್ದು ಒಂಥರ ಜೀವ ಇದ್ದಾಗೆ. ನಿಮಗೆ ಯಾವುದೇ ಒಂದು ಬೆಳೆ ಇರ್ಬೋದು, ನಿಮ್ಮ ಅಡಿಕೆ ಇರ್ಬೋದು, ತೆಂಗಿರ್ಬೋದು, ಅಥವಾ ತರಕಾರಿ ಬೆಳೆ ಅಥವಾ ಹೂವಿನ ಗಿಡಗಳಿರ್ಬೋದು, ಯಾವುದಕ್ಕೂ ಕೂಡ ಸಗಣಿ ಮತ್ತು ಸಗಣಿಯ ಒಂದು ನೀರು, ಅದರ ಜೊತೆ ನಿಮ್ಮ ಗೋಮೂತ್ರ, ಇವೆಲ್ಲವೂ ಕೂಡ ಒಂದು ಕೃಷಿಯಲ್ಲಿ ಅದ್ಭುತವಾಗಿ ಕೆಲಸ ಮಾಡುವಂಥ ಒಂದು ವಸ್ತುಗಳು. ಇವನ್ನು ಈ ಮಿಶ್ರಣಕ್ಕೆ ಆ್ಯಡ್ ಮಾಡೋದ್ರಿಂದ ಈ ಮಿಶ್ರಣ ಇನ್ನೂ ಸ್ಟ್ರಾಂಗ್ ಆಗ್ತದೆ. ಇದು ಆ್ಯಕ್ಚುಯಲ್ ಆಗಿ ನಾನು 3ಅನ್ನೇ ಆ್ಯಡ್ ಮಾಡುವ ಒಂದು ನನ್ನ ಐಡಿಯಾ ಇತ್ತು. ಬಟ್ ಇದಕ್ಕೆ ಒಂದು ಸಗಣಿ ನೀರು ಜೊತೆ ಗೋಮೂತ್ರವನ್ನು ಮಿಕ್ಸ್ ಮಾಡಿದರೆ ಈ ಮಿಶ್ರಣ ಇನ್ನೂ ಸ್ಟ್ರಾಂಗ್ ಆಗ್ತದೆ. ಆ ಕಾರಣದಿಂದ ನಾನು ಇದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಸೊ ನೋಡ್ಬೋದು, ಇಲ್ಲೊಂದು 4 ಲೀಟರ್ ಆಗುವಷ್ಟು ಈ ನೀರಿದೆ. ಇದನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ ನಾನು. ಸೊ ನೋಡ್ಬೋದು, ಆ್ಯಡ್ ಮಾಡಿದಾಗ ಈ ರೀತಿಯಾಗಿ ಒಂದು ಮಿಶ್ರಣ ತಯಾರಾಗ್ತದೆ. ಈ ಮಿಶ್ರಣ ಎನ್ನುವಂಥದ್ದು ನಾನೀಗ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿದ್ದು, ಒಂದು 7-8 ಲೀಟ್ರ್ ಆಗುವಷ್ಟು ಇರ್ಬೋದು. ನಿಮಗೆ ಜಾಸ್ತಿ ಬೇಕಾದರೆ ಎಲ್ಲವನ್ನು ಕೂಡ ನಾನು ಹೇಳಿದ್ದನ್ನು ಜಾಸ್ತಿ ಪ್ರಮಾಣದಲ್ಲಿ ಎಷ್ಟು ಬಳಸಬೇಕಂತ ನಿಮಗೆ ಒಂದು ಅಂದಾಜಾಗಿರ್ಬೋದು, ಅಷ್ಟನ್ನು ಬಳಸಿ ಈ ಮಿಶ್ರಣವನ್ನು ತಯಾರಿಸ್ಬೋದು. ಈ ಮಿಶ್ರಣ ಏನು ತಯಾರಾಗಿದೆ ಇದನ್ನು ನೀವು ಒಂದು ಕನಿಷ್ಠ ಒಂದು 5-6 ದಿನ, ಒಂದು 4-5 ದಿನ ಕೂಡ ಇಟ್ಟರೆ ಸಾಕು. ಮಾಡಿದ ತಕ್ಷಣ ಬಳಸಬೇಡಿ. ಒಂದು 4-5 ದಿನ ಇದನ್ನು ಸೈಡಲ್ಲಿ ಇಟ್ಟು ಆಮೇಲೆ ಇದನ್ನು ಬಳಸ್ಬೋದು. ಹಾಗೆಯೇ ಈ ಮಿಶ್ರಣ ಬಳಸುವಾಗ ಒಂದು 5 ದಿನ ಆದಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಬೇಕು. ಈಗ ಒಂದು 7 ಲೀಟ್ರು ಈ ಮಿಶ್ರಣ ತಯಾರಾದರೆ ಅದಕ್ಕೆ ಒಂದು 4-5 ಲೀಟರ್ ನೀರನ್ನು ಸೇರಿಸಿ, ಅದಾದ ನಂತರ ನೀವು ಯಾವುದೇ ತರಕಾರಿ ಗಿಡಗಳಿರ್ಬೋದು, ಅಡಿಕೆ ಗಿಡ, ತೆಂಗಿನ ಮರ ಇರ್ಬೋದು, ಅಥವಾ ಹೂವಿನ ಗಿಡ, ಯಾವುದಕ್ಕೂ ಕೂಡ ಬಳಸ್ಬೋದು. ಇದೊಂದು ಅದ್ಭುತ ದ್ರಾವಣ, ಖಂಡಿತವಾಗಿಯೂ ಟ್ರೈ ಮಾಡಿ. ಇದರಿಂದ ನಿಮಗೆ ಒಂದು ಅದ್ಭುತ ಫಲಿತಾಂಶ ಎನ್ನುವಂಥದ್ದು ಖಂಡಿತ ಸಿಗ್ತದೆ. ನೀವು ಯಾವುದೇ ಕಾರಣಕ್ಕೂ ಹೆಚ್ಚಾಗಿ ಈ ರಾಸಾಯನಿಕ ಮೇಲೆ ಒಂದು ಅವಲಂಬಿತ ಆಗುವುದಕ್ಕಿಂತ ಈ ರೀತಿಯಾದ ಒಂದು ದ್ರಾವಣವನ್ನು ಕೃಷಿಯಲ್ಲಿ ಬಳಸುವಂಥದ್ದು ಉತ್ತಮ. ಹಾಗೆ ಇನ್ನಷ್ಟು ವಿಡಿಯೋಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ನನ್ನ ಚಾನಲನ್ನು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲಿಕ್ಕೆ ಮರಿಬೇಡಿ.